ಮನೆ ಲೀಸ್ ಅಥವಾ ಮನೆ ಬಾಡಿಗೆ ಪಡೆಯೋದಕ್ಕೂ ಮುಂಚೆ ನೀವು 100 ಸಲ ಯೋಚನೆ ಮಾಡಿ ಮತ್ತು ಹುಷಾರಾಗಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಂದು ಸಣ್ಣ ಮೈಮರೆವು ಕೂಡ ಲಕ್ಷ ದುಡ್ಡು ನೀವು ಲಾಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮನೆ ಮಾಲೀಕನ ಬಳಿ ನಿಮ್ಮನ್ನು ಕರ್ಕೊಂಡು ಹೋಗುವಂತಹ ಮಧ್ಯವರ್ತಿಗಳು ಬಾಡಿಗೆಗೆ ಅಂತ ಹೇಳ್ತಾರೆ. ಬಾಡಿಗೆದಾರರ ಬಳಿ ಲೀಸ್ಗೆ ಅಂತ ಹೇಳಿ ಹಣ ಪಡೆಯುವಂತಹ ಜಾಲ ಸಕ್ರಿಯವಾಗಿದೆ. ಸಿಸಿಬಿಯಿಂದ ಆರೋಪಿ ಖಲೀಲ್ ಶರೀಫ್ ಅರೆಸ್ಟ್ ಆಗಿದ್ದಾನೆ. ಟ್ರಾನ್ಜನೈಂಟ್ ರಿಯಾಲಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಈ ಅಕ್ಯೂಸ್ಡ್ ಹೊಂದಿರ್ತಾನೆ. ಕಂಪನಿ ಮಾಲೀಕ ಲೀಸ್ ಮನೆಗಳ ಬಗ್ಗೆ ಜಾಹೀರಾತನ್ನು ಹಾಕ್ತಾನೆ. ಮನೆ ಕೇಳ್ಕೊಂಡು ಬಂದವರನ್ನ ಮನೆ ಬಳಿ ಈತ ಕರ್ಕೊಂಡು ಕೂಡ ಹೋಗ್ತಾ ಇದ್ದ. ಬಟ್ ಮನೆ ಮಾಲೀಕನ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಇವರು ಬಾಡಿಗೆಗೆ ಬಂದಿರೋದು ಅಂತ ಹೇಳಿ ಮನೆಯನ್ನು ಕೊಡಿಸ್ತಾ ಇದ್ದ. ಆರೋಪಿ ಖಲೀಲ್ ಈಗ ಅರೆಸ್ಟ್ ಆಗಿದ್ದಾನೆ. ಮತ್ತೊಬ್ಬ ಆರೋಪಿ ಸೈಯದ್ಗಾಗಿ ಶೋಧ ಮುಂದುವರಿತಾ ಇದೆ. ಈ ಕಡೆಗೆ ಪಾಪ ಗ್ರಾಹಕರು ಇರ್ತಾ ಇದ್ರಲ್ಲ, ಅವರು ಲೀಸ್ಗೆ ಅಂತ ಹೇಳಿ ಅಮೌಂಟ್ ಅನ್ನು ಕೊಡ್ತಾ ಇದ್ರು. ಲಕ್ಷ ಹಣವನ್ನ ತುಂಬಾ ಜನರ ಹತ್ರ ಇಸ್ಕೊಂಡು ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲೀಸ್ ಪಡಿಬೇಕಾದ್ರೆ ಮನೆನ 100 ಸಲ ಯೋಚನೆ ಮಾಡಿ, ಯಾಕಂದ್ರೆ ಟೆಕ್ನಿಕಲಿ ಕೂಡ ಅಲ್ಲಿ ಅನೇಕ ವಿಚಾರಗಳು ಎದುರಿಗೆ ಬರ್ತವೆ.